ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಹಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ. ಇವತ್ತಿನ ವಿಡಿಯೋ 4ನೇ ತರಗತಿಯ ಸವಿಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1 ಪಾಠ 7 ಬೀಸೋಕಲ್ಲಿನ ಪದ. ಇದೊಂದು ಪದ್ಯವಾಗಿದೆ. ಮುಖ್ಯ ಪ್ರಶ್ನೆ 1. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ರಾಗಿ ಹೇಗೆ ಉದುರುತ್ತದೆ? ಉತ್ತರ, ರಾಗಿಯು ಜಲ್ಲ ಜಲ್ಲನೆ ಉದುರುತ್ತದೆ. ಎರಡನೆಯ ಪ್ರಶ್ನೆ, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಉತ್ತರ, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯವರನ್ನು ನೆನೆಯುತ್ತಾರೆ. ಮೂರನೆಯ ಪ್ರಶ್ನೆ, ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಉತ್ತರ, ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು. ಮುಖ್ಯ ಪ್ರಶ್ನೆ 2. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು? ಉತ್ತರ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ, ನಂತರ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು. ಎರಡನೆಯ ಪ್ರಶ್ನೆ, ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ? ಉತ್ತರ, ಬಿದಿರಿನ ಬುಟ್ಟೆಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು. ಈ ಪದ್ಯದ ಮೊದಲರ್ಧ ಸಾಲಿಗೆ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿರುವಂತಹ ಪದಗಳು, ಬಿ ಪಟ್ಟಿಯಲ್ಲಿರುವಂತಹ ಪದಗಳು, ಬೆಲ್ಲದಾರುತಿಯ ಮತ್ತೆ ರಾತ್ರಿಗೆ, ರಾಗಿಯು ಮುಗಿದಾವು, ಅಂದುಳ್ಳ ಅಡಿಗಲ್ಲು, ಬರುತ್ತೀನಿ ಬೆಳಗೇನು, ನುಡಿಸೇನು, ರಾಜಾಣ್ಯ ಹೆಚ್ಚಾವು, ಚಂದುಳ್ಳ ಮೇಗಲ್ಲು. ಇವು ಅ ಮತ್ತು ಬಿ ಯಲ್ಲಿರುವಂತಹ ಪದಗಳು ಮಕ್ಕಳೇ. ಅ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಹೊಂದಿಸೋಣ. ಬೆಲ್ಲದಾರುತಿಯ ಬೆಳಗೇನು, ಮತ್ತೆ ರಾತ್ರಿಗೆ, ಬರುತ್ತೀನಿ, ರಾಗಿಯು ಮುಗಿದಾವು, ರಾಜಾಣ್ಣ ಹೆಚ್ಚಾವು, ಅಂದುಳ್ಳ ಅಡಿಗಲ್ಲು, ಚಂದುಳ್ಳ ಮೇಗಲ್ಲು. ಈ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ. ಮಾದರಿ, ಅತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು. ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು. ತಂದೆ, ನನ್ನ ತಂದೆ ನನಗೆ ಒಳ್ಳೆಯ ಮಾರ್ಗದರ್ಶಕರಾಗಿದ್ದಾರೆ. ತಂದೆ, ನಾನು ಇಂದು ಹೊಸ ಬಟ್ಟೆಯನ್ನು ತಂದೆನು. ಕಳೆ, ನಮ್ಮ ಹೊಲದಲ್ಲಿ ತುಂಬ ಕಳೆ ಇದೆ. ನಾನು ಸಂತೆಯಲ್ಲಿ 10 ರೂಪಾಯಿ ಕಳೆದುಕೊಂಡೆನು. ಆಡು, ನಮ್ಮ ಚಿಕ್ಕಪ್ಪನು ಆಡುಗಳನ್ನು ಸಾಕಿದ್ದಾರೆ. ನಾನು ನನ್ನ ಗೆಳೆಯರೊಂದಿಗೆ ಆಟ ಆಡುತ್ತಿದ್ದೆನು. ಇನ್ನು ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ. ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ. ಆಡು ಮಾತು ಮತ್ತು ಬರಹದ ಮಾತು. ಬರ್ತಾನೆ, ಬರುತ್ತಾನೆ, ಇಲ್ಲ, ಇಲ್ಲ, ಅರಕೆ, ಹರಕೆ, ಹತ್ತಿರ, ಹತ್ತಿರ, ಕರೆಯೋಲೆ, ಕರೆಯೋಲೆ. ಅಕ್ಷರ ಪದ ಬಳಸಿ ಪದ ಬರೆಯಂತ ಇದೆ. ಇಲ್ಲಿ ಕಹಿ, ಕಸಿ, ಕಹಿ, ಕಸ, ಕದ, ಕರ, ಮಣ್ಣು, ಮಗ್ಗಿ, ಮಠ, ಮಟ್ಟ, ಮಡ್ಡಿ. ಮುಖ್ಯ ಪ್ರಶ್ನೆ, ಈ ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ. ಮಾದರಿ, ಹೆಚ್ಚಾವು, ಹೆಚ್ಚಾದವು, ಒದಗ್ಯಾವು, ಒದಗಿದವು, ಮುಗಿದಾವು, ಮುಗಿಯುವವು, ಸಿಟ್ಟ್ಯಾಕೆ, ಸಿಟ್ಟು ಏಕೆ, ಬೆಳೆಯಾಲಿ, ಬೆಳೆಯಲಿ. ಬಳಕೆ ಚಟುವಟಿಕೆ. ಒಗಟು ಬಿಡಿಸಿ. ಅವ್ವನ
ಹಾಸಿಗೆ ಸುತ್ತಕ್ಕಾಗೋಲ್ಲ, ಅಪ್ಪನ ದುಡ್ಡು ಎನ್ಸಕ್ಕಾಗೋಲ್ಲ. ಇದಕ್ಕೆ ಒಗಟಿನ ಉತ್ತರ ಆಕಾಶ ನಕ್ಷತ್ರ. 2 ಕರಿಸೀರೆ ಉಟ್ಟಾಳ, ಕಾಲುಂಗುರ ಇಟ್ಟಾಳ, ಮೇಲೆ ಹೋಗತಾಳ, ಕೆಳಗೆ ಬರತಾಳ. ಇದಕ್ಕೆ ಉತ್ತರ ಒನಕೆ. 3 ಅಪ್ಪ ಎಂದರೆ ಮುಚ್ಚುತ್ತಾವ, ಅವ್ವ ಎಂದರೆ ತೆರಿತಾವ. ಇದಕ್ಕೆ ಸರಿಯಾದ ಉತ್ತರ ತುಟಿಗಳು. ಆ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 2 ಸೋಮಾರಿ ಮಕ್ಕಳಿದ್ದರು. ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು. ಮಕ್ಕಳಿಬ್ಬರು ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು. ಅಗೆದು ನಿಧಿಗಾಗಿ ಹುಡುಕಿದರು. ನಿಧಿ ಸಿಗಲಿಲ್ಲ. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು. ಉತ್ತಮ ಬೆಳೆ ಬಂತು. ಕೈ ತುಂಬ ಹಣ ಸಂಪಾದಿಸಿದರು. ರೈತ ಮಕ್ಕಳನ್ನು ಕರೆದು, ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು. ಈ ಕಥೆಯಿಂದ ನಮಗೆ ತಿಳಿದು ಬರುವ ಗಾದೆಗಳೆಂದರೆ, ಕೈ ಕೆಸರಾದರೆ ಬಾಯಿ ಮೊಸರು, ಆಳಾಗಿ ದುಡಿ ಅರಸನಾಗಿ ಉಣ್ಣು, ಬಿತ್ತಿದಂತೆ ಬೆಳೆ. ಮುಖ್ಯ ಪ್ರಶ್ನೆ, ಈ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿ. ಓಡಾಡಿಕೊಂಡು ದನಕ್ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ, ಓಡಾಡಿಕೊಂಡು ದನ ಕಾಯ್ದರೆ ಬೇಗನೆ ಸಮಯ ಕಳೆಯುತ್ತದೆಯೇ? ಇನ್ನು ಕಡ್ಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡ್ಲಿಲ್ಲ. ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲು ಇದ್ದಾಗ ಕಡಲೆ ಇಲ್ಲ. ಕುಟ್ಟಾಕ ಬರದವಳು ಕೇರಿ ಕೇರಿ ನೋಡಿದಳಂತ, ಕುಟ್ಟಲಿಕ್ಕೆ ಬರದವಳು ಕೇರಿ ಕೇರಿ ನೋಡಿದಳು. ಮುಖ್ಯ ಪ್ರಶ್ನೆ, ಈ ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ. ರವಿ ಶಾಲೆಗೆ ಹೋದನು, ರವಿ ಸಾಲಿಗೆ ಹೋದ, ರವಿ ಸಾಲಿಗೆ ಹೋಗ್ಯಾನ್ರಿ. ಆ ಕಿರಣ್ ತಿಂಡಿ ತಿನ್ನುತ್ತಿದ್ದಾನೆ, ಕಿರಣ್ ತಿಂಡಿ ತಿಂತಾನ. ಮಕ್ಕಳೇ, ಇದುವರೆಗೂ ಬೀಸೋಕಲ್ಲಿನ ಪದ ಈ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ. ಈ ವಿಡಿಯೋವನ್ನು ವಾಚ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಮಕ್ಕಳೇ, ಟೇಕ್ ಕೇರ್, ಬಾಯ್, ಗುಡ್ ಬಾಯ್.